ಅಸೆಂಬ್ಲಿ ನಮಗೆ ಪ್ರಾಮುಖ್ಯವಾದ್ದು ಅಸೆಂಬ್ಲಿಯಲ್ಲಿ ಒಂದು ಅದ್ಭುತವಾಗಿ ಇಬ್ಬರು ಕೂತ್ಕೊಂಡು ಗಂಭೀರವಾಗಿ ಒಂದು ತೀರ್ಮಾನವನ್ನು ಮಾಡಬೇಕಾಗಿತ್ತು. ಅವರು ಆ ಕಡೆ ಇವರು ಈ ಕಡೆ. ವಿಧಾನಸಭೆ ಅದರ ಗಾಂಭೀರ್ಯ ಗೌರವ ಎಲ್ಲ ಹೊರಟೋಯ್ತು. ಈಗ ಯಾರ ಮುಂದೆ ನಾವು ಕೇಳೋದು? ಶಾಸನಸಭೆಯಲ್ಲಿ ಸುದೀರ್ಘವಾಗಿ ಮಹದಾಯಿ ಬಗ್ಗೆ, ಕಳಸಾ ಬಂಡೂರಿ ಬಗ್ಗೆ, ಮೇಕೆದಾಟು ಬಗ್ಗೆ, ಕಾವೇರಿ ಬಗ್ಗೆ ಎಳೆಯಾಗಿ ಬಿಡಿಸಿ ಮಾತನಾಡಬೇಕಾಗಿತ್ತು. ಪಾರ್ಲಿಮೆಂಟ್ ಸದಸ್ಯರುಗಳು ಮಾತನಾಡ್ತಾ ಇಲ್ಲ. ನಾವು 27ನೇ ತಾರೀಕು ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದ ಪಾರ್ಲಿಮೆಂಟ್ ಸದಸ್ಯರನ್ನು ಬಹಿರಂಗವಾಗಿ ಹರಾಜಾಕ್ತೀವಿ. ಎಲ್ಲರನ್ನೂ ಬಹಿರಂಗವಾಗಿ ಹರಾಜಾಕಿ ಅವರ ಬೇಡ ಅವರು ನಮಗೆ ಅಂಥೇಳಿ ಯಾರಾದರೂ ಅವರನ್ನು ಕೊಂಡ್ಕೊಳ್ಳೋದಾದರೆ ಬಹಿರಂಗ ಹರಾಜಿಗೆ ಇವತ್ತು 25, ನಾಳೆ 26, 27ನೇ ತಾರೀಕು 12:30 ಗಂಟೆಗೆ ಎಲ್ಲ ಪಾರ್ಲಿಮೆಂಟ್ ಸದಸ್ಯರು ಹರಾಜಾಗ್ತೀವಿ. ಜೇಬಲ್ಲಿ ದುಡ್ಡು ಇಟ್ಕೊಂಬನ್ನಿ, ನೀವು ತಗೊಳ್ಳೋದಾದ್ರೆ ತಗೊಳ್ಬೋದು, ತಗೊಳ್ಳದೇ ಇದ್ದರೆ ಇವ್ರು ಯಾರಿಗೂ ಬೇಕಾಗಿಲ್ಲ ಅನ್ನೋದಾದರೆ ಅದನ್ನು ಹೇಳಿ. ಒಟ್ಟಾರೆ ನಾವು ಇವ್ರನ್ನ ಬಹಿರಂಗವಾಗಿ ಹರಾಜಾಗ್ತೀವಿ. ಇದು ಸ್ಪಷ್ಟವಾಗಿ ಇಡೀ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಇಡೀ ಇಂಡಿಯಾ ದೇಶದಲ್ಲಿ ಯಾರು ಬೇಕಾದರೂ ಬಂದು ಈ ನವರತ್ನಗಳನ್ನು ಇದು ವ್ಯಾಪಾರ ಮಾಡ್ಬೋದು. ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳನ್ನ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕವಾಗಿ ಎಲ್ಲರನ್ನೂ ಹರಾಜಾಗ್ತೀವಿ, ಹರಾಜು ಕೂಗ್ತೀವಿ. 1 ಸಾರಿ 2 ಸಾರಿ 3 ಸಾರಿ 3 ಸಾವಿರ ತಗೊಳ್ಳ ಅಂತಂದರೆ ಬುಟ್ಟಿಗೆ ಹಾಕ್ತೀವಿ. ಅವರ ಹಣೆ ಬರವಿ ಇಷ್ಟು ಅಂತೇಳಿ. ಆ ದೃಷ್ಟಿಯಿಂದ ಇದು ಭಾಳ ಅದ್ಭುತವಾದಂಥ ಚಳವಳಿ. 27ನೇ ತಾರೀಕು ನಾವು ಮಾಡ್ತೀವಿ. ಇದರಿಂದ ಇದು ನಾವು ಎಂದೂ ಇದನ್ನು ಬಿಡೋದಿಲ್ಲ. ನಿಮ್ಗೆ ಹೇಳ್ತೀನಿ, ನಾವು ಬಂದ್ ಮಾಡಿದ್ರೆ ಯಾಕೆ ಬಂದ್ ಮಾಡ್ತೀರಿ? ಏನಿಲ್ವಲ್ಲ, ನೀರು ಕೇಳಲಿಲ್ವಲ್ಲ ಅಂತಾರೆ. ಈಗ ನಾವು ಏನು ಹೇಳ್ಬೇಕು ಅವ್ರಿಗೆ, ನಮ್ಮ ಸ್ನೇಹಿತರುಗಳಿಗೆ? ಇವತ್ತು ಮತ್ತೊಂದು ಬಂದ್ ಆಗಲೇಬೇಕಾಗತ್ತೆ ಸಮಗ್ರವಾಗಿ. ನಮ್ಮ ಜನ, ನೀವು ಮನೇಲಿ ಕೂತ್ಕೊಳ್ಬೇಡಿ. ಹೋಟ್ಲ್ ಮಾಲೀಕರು ಅವು ಏನು ಬುದ್ಧಿ ಕೆಟ್ಟೋಗಿದೆ, 2 ಗಂಟೆ ಜಾಸ್ತಿ ತಿಂಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದೇನು ಯಾರು ಮುಂದೆ ಮಾತಾಡೋ ಮಾತು? ರಾಜ್ಯ ಹಾಳಾಗ್ತಾ ಇದೆ, ಇಲ್ಲಿ ಬೆಂಕಿ ಬೀಳ್ತಾ ಇದೆ ಕರ್ನಾಟಕಕ್ಕೆ. ಇದೆಲ್ಲ ಸರಿಯಲ್ಲ.